ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮನುಷ್ಯ ಯಾಕೆ ಬರೀತಾನೆ? ಇದೊಂದು ಮೂಲಭೂತ ಪ್ರಶ್ನೆ. ಕತೆ, ಕಾವ್ಯ, ಕಾದಂಬರಿ ಹೀಗೆ ಸೃಜನಶೀಲ ಕ್ರಿಯೆಗಳಲ್ಲಿ ನಾವೇಕೆ ತೊಡಗಿಕೊಳ್ಳುತ್ತೇವೆ? ಯಾಕಾಗಿ ಒಂದು ವಸ್ತುವನ್ನು, ಅನುಭವವನ್ನು ಕಥೆಯಾಗಿಸಿ ಹೇಳಲು ಮುಂದಾಗುತ್ತೇವೆ? ಬಹುಶಃ ನಮ್ಮಿಂದ ನಮಗೆ ಬಿಡುಗಡೆ ಬೇಕಾಗಿರುತ್ತದೆ. ಬರಹ ಅಂತಹ ಬಿಡುಗಡೆಯ ಉಪಾಧಿಯಾಗಿದೆ. ಬರೆಯದಿದ್ದರೆ ಗತಿಯೇ ಇಲ್ಲ ಎನ್ನುವ ಹಾಗೆ ನಮ್ಮ ಮನಸ್ಸನ್ನು ಆಕ್ರಮಿಸುವ ಲೋಕ ಸತ್ಯಗಳು ಹೊರಬರಲು ಸದಾ ತುಡಿಯುತ್ತಿರುತ್ತವೆ. ಅಂತಹ ತುಡಿತದ ಫಲವಾಗಿಯೇ ನಮ್ಮ ಮುಂದೆ ವೈದ್ಯ ಕಥಾ ಗುಚ್ಛವಿದೆ ಅನ್ನೋ ಮಾತನ್ನು ಹೇಳ್ತಾರೆ ಬಾಳಾ ಸಾಹೇಬ್ ಲೋಕಾಪುರ್ ಅವರು. ವೈದ್ಯ ಕಥಾ ಹೆಸರೇ ಸೂಚಿಸುವ ಹಾಗೆ ವೈದ್ಯರು ಬರೆದಂಥ ಕಥೆಗಳ ಒಂದು ಸಂಕಲನ. ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆಯ ವೈದ್ಯ ಸದಸ್ಯರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ವೈದ್ಯರು ಸಹ ತಮ್ಮ ಬಿಡುವಿನ ವೇಳೆಯಲ್ಲಿ ಯಾವುದಾದರೂ ಸೃಜನಶೀಲ ಕೆಲಸಗಳಲ್ಲಿ ತೊಡಗೋದನ್ನು ನಾವು ನೋಡಿದ್ದೇವೆ. ನಮ್ಮ ಕನ್ನಡ ಸಾಹಿತ್ಯವನ್ನು ಒಂದು ಸಲ ನೋಡ್ತು ಅಂತ ಹೇಳ್ತಂದರೆ ಡಾಕ್ಟರ್ ಶಿವರಾಮ್ ಅವರು ವೈದ್ಯಕೀಯ ವಿಚಾರಗಳನ್ನು ಕಥೆಗಳ ಮೂಲಕವೇ ಹೇಳ್ಕೊಂಡು ಬಂದವರು. ಹಾಗೆಯೇ ಹಾಸ್ಯ ರಸಾಯನವನ್ನು ಕೊರವಂಜಿಯ ಮೂಲಕ ಉಣಬಡಿಸಿದವರು. ಇನ್ನು ಡಾಕ್ಟರ್ ಅನುಪಮಾ ನಿರಂಜನ ಅವರಂತೂ ತಮ್ಮ ವೈದ್ಯಕೀಯ ಕೃತಿಗಳ ಜೊತೆಯಲ್ಲಿ ಅದ್ಭುತವಾದ ಕಾದಂಬರಿಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ಸಮಕಾಲೀನ ಬದುಕಲ್ಲಿ ಇದ್ದಂಥ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ, ಮಂಡ್ಯದ ಅತ್ಯಂತ ಜನಪ್ರಿಯ ವೈದ್ಯರು, ಅವರು ಬರೆದಂಥ ಕಥೆಗಳು ಇವತ್ತಿಗೂ ಸಹ ಕನ್ನಡದ ಶ್ರೇಷ್ಠ ಕಥೆಗಳಲ್ಲಿ ಒಂದಾಗಿವೆ. ಹಾಗಾಗಿ ಕೆಲವು ವೈದ್ಯರಾದರೂ ಸರಿ ತಮ್ಮ ಬಿಡುವಿನ ವೇಳೆಯಲ್ಲಿ ಕತೆ, ಕವನ, ಕಾದಂಬರಿಗಳನ್ನು ಬರೀತಾ ಇರೋದು ಮೆಚ್ಚುವಂಥ ವಿಚಾರ. ಈ ಒಂದು ಪುಸ್ತಕದಲ್ಲಿ ಸುಮಾರು 27 ವೈದ್ಯರು 27 ಕಥೆಗಳನ್ನು ಬರೆದಿದ್ದಾರೆ. ಈ ಕಥೆಗಳನ್ನು ಸಂಪಾದಿಸಿದ್ದಾರೆ ಡಾಕ್ಟರ್ ಶಿವಾನಂದ ಕುಬಿಸದ್ದವರು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು MB ಸುರೇಶ್ ಅಂತ. ನಾನು ಮೂಲತಃ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನವರು. ನಾನು ಸ್ವಯಂ ಉದ್ಯೋಗಿಯಾಗಿದ್ದು ಸಂಗೀತ ಹಾಗೂ ಕ್ರೀಡೆ ನನ್ನ ಹವ್ಯಾಸ. ಸುರೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ. ನಾನು ಮೈಸೂರಿಂದ ಬಂದಿದ್ದೇನೆ. ನಾನು ಖಾಸಗಿ ಶಾಲೆಯಲ್ಲಿ ಹಿಂದಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಚಿತ್ರಗೀತೆಯನ್ನು ಕೇಳೋದು, ಚಲನಚಿತ್ರ ನೋಡೋದು ಹಾಗೂ ಅಡಿಗೆ ಮಾಡುವುದು. ರೂಪಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಧನ್ಯವಾದ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ಎಸ್ ಕೌಶಿಕ್. ನಾನು ಮೂಲತಃ ಶಿವಮೊಗ್ಗದವರು. ಈಗ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸ ಕ್ರೀಡೆ ಹಾಗೂ ಸಂಗೀತ ಕೇಳುವುದು. ಮನೋಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಬಿಕ್ಕಬಿಡಿ ನಕ್ಕು ಬಿಡಿ ಅಂತ ಹೇಳ್ತಾರೆ H. ಶಾಂತರಾಜ ಐತಾಳ್ ಅವರು. ನಮ್ಮ ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ದನಗಳ ಮೈಮೇಲೆ ಝೀಬ್ರಾ ಮಾದರಿಯ ಪಟ್ಟಿಯನ್ನು ಬಳೆದರೆ ನೊಣಗಳು ಕೂರುವುದಿಲ್ಲ ಎಂಬ ಸಂಶೋಧನೆಗೆ ಯಾವ ಪ್ರಶಸ್ತಿಯು ಬಂದಿದೆ? ಆಯ್ಕೆಗಳನ್ನು ನೋಡೋಣ. ಇಗ್ ನೊಬೆಲ್ ಪ್ರೈಸ್, ವೂಲ್ಫ್ ಪ್ರೈಸ್,
ಹೋಚಿಮಿನ್ ಪ್ರೈಸ್, ಏಬಲ್ ಪ್ರೈಸ್. ಮೊದಲಿಗೆ ಸುರೇಶ್, ಆನಂತರ ರೂಪಾ. ಎಸ್. ಉತ್ತರ 1 ಈಗ್ ನೊಬೆಲ್ ಪ್ರೈಸ್. ಇಗ್ ನೊಬೆಲ್ ಪ್ರೈಸ್ ಆಯ್ಕೆ 1. ಹೇಳಿ ರೂಪಾ. ಆಯ್ಕೆ 2 ವೂಲ್ಫ್ ಪ್ರೈಸ್. ವೂಲ್ಫ್ ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಇಗ್ ನೊಬೆಲ್ ಪ್ರೈಸ್ ಆಗಿತ್ತು. ಸುರೇಶ್ ಅವರಿಗೆ ಪುಸ್ತಕವನ್ನು ಕೊಟ್ಟಿದ್ದೇನೆ. ಏನಿದು ಇಗ್ ನೊಬೆಲ್ ಪ್ರೈಸ್ ಅಂತ ಹೇಳಿದರೆ, ನೊಬೆಲ್ ಪ್ರೈಸ್ ನಮಗೆ ಗೊತ್ತು. ಮನುಕುಲಕ್ಕೆ ಅತ್ಯಂತ ಉಪಯುಕ್ತವಾದ ಸಂಶೋಧನೆಯನ್ನು ಯಾರು ಮಾಡ್ತಾರೆ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಸಾಹಿತ್ಯ, ಶಾಂತಿ ಹಾಗೂ ವೈದ್ಯಕೀಯ ಅಥವಾ ಶಾಸ್ತ್ರ ಫಿಸಿಯಾಲಜಿ ಅಂತ ಹೇಳಿದ್ದೇವೆ, ಈ ಕ್ಷೇತ್ರಗಳಿಗೆ ಕೊಡ್ತಾರೆ. ಅದು ಗೊತ್ತಿರುವಂಥ ವಿಚಾರ. ಮನುಕುಲಕ್ಕೆ ಯಾವುದೇ ರೀತಿಯಾದ ಉಪಯೋಗ ಇಲ್ಲದೆ ಇರುವಂತಹ, ಕೇವಲ ಹಣವನ್ನು, ಸಮಯವನ್ನು, ಬುದ್ಧಿಯನ್ನು ವ್ಯರ್ಥ ಮಾಡುವಂಥ ಕ್ಷುಲ್ಲಕ ಸಂಶೋಧನೆಗಳು ಏನಿದೆ, ಅವುಗಳನ್ನು ಯಾರು ಸಂಶೋಧನೆ ಮಾಡಿ ಪ್ರಕಟಿಸ್ತಾರೆ ಅಂತಹ ಸಂಶೋಧನೆಗಳ ಪಟ್ಟಿಯನ್ನು ಸಹ ಮಾಡಿ ಅವುಗಳಿಗೆ ಇಗ್ ನೊಬೆಲ್ ಪ್ರೈಸ್ ಅಂತ ಕೊಡ್ತಾರೆ. ಆ ಪ್ರೈಸ್ ದೊರೆತಿದೆಯಂತೆ ಒಬ್ಬ ಜಪಾನ್ ವಿಜ್ಞಾನಿಗೆ. ದನಗಳ ಮೈ ಮೇಲೆ ನೀವು ಪಟ್ಟೆ ಬಳಿರಿ, ಝೀಬ್ರಾ ಥರದ್ದು ಅಂತ ಹೇಳ್ತಾರೆ. ವಿಶೇಷ ಅಂದರೆ ಈ ಇಗ್ ನೊಬೆಲ್ ಪ್ರೈಸ್ ಪಡೆಯೋದರಲ್ಲಿ ಭಾರತ ಅತ್ಯಂತ ಮುಂದೆ ಇದೆ. 22 ಪ್ರಶಸ್ತಿಗಳನ್ನು ಇದುವರೆಗೂ ಗಳಿಸಿದೆಯಂತೆ. ಈ ವರ್ಷವೂ ಸಹ ಒಂದು ಪ್ರಶಸ್ತಿ ಬಂದಿದೆ. ಏನಪ್ಪ ಆ ಪ್ರಶಸ್ತಿ ಬರೋದಕ್ಕೆ ಏನು ಸಂಶೋಧನೆ ಮಾಡಿದ್ರು ಅಂದರೆ, ಸಾಕ್ಸನ್ನು 2-3 ದಿನ ಹಾಕ್ಕೊಂಬಿಟ್ರೆ ಕೆಟ್ಟ ವಾಸನೆ ಬರುತ್ತಲ್ಲ, ಆ ವಾಸನೆಯನ್ನು ನಿವಾರಿಸೋದು ಹೇಗೆ? ಬಹಳ ಸರಳವಾಗಿ ಹೇಳ್ತೀರಿ, ಒಗೆರಿ ಸಾರ್ ಅಂತ. ಆದರೆ ಈ ವಿಜ್ಞಾನಿಗಳು ಏನು ಮಾಡ್ಕೊಂಡಿದ್ದಾರೆ, ಆ ವಾಸನೆಯನ್ನು ನಿವಾರಿಸುವಂಥ ಒಂದು ಅಲ್ಟ್ರಾವೈಲೆಟ್ ಲ್ಯಾಂಪ್ ಇರುವಂಥ ಒಂದು ವಿಶೇಷವಾದ ಪೆಟ್ಟಿಗೆಯನ್ನು ರೂಪಿಸಿ ಮಾರಾಟಕ್ಕೆ ಬಿಟ್ಟಿದ್ದಾರಂತೆ. ನಿಮ್ಮ ಸಾಕ್ಸ್ಗಳು ವಾಸನೆ ಬೀರ್ತಾ ಇದ್ದರೆ ಆ ಸಾಕ್ಸ್ಗಳನ್ನು ನಮ್ಮ ಈ UV ಲ್ಯಾಂಪ್ ಬಾಕ್ಸಲ್ಲಿ ಇಡಿ ಅಂತ. ಇದನ್ನು ಕಂಡಂಥ ಜಗತ್ತು, ಆಹಾ, ನೀವು ಇಗ್ ನೊಬೆಲ್ ಪ್ರಶಸ್ತಿಗೆ ಅರ್ಹರು ಅಂತ ಹೇಳಿ ಅವರಿಗೂ ಸಹ ಈ ಪ್ರಶಸ್ತಿ ಕೊಟ್ಟಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಬಾಲಕಾಂಡ. ಜಗದೀಶ ಶರ್ಮ ಸಂಪಾ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ನಗ್ಗರ್ ಅರಮನೆ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಒಡಿಶಾ, ಬಿಹಾರ, ಅಸ್ಸಾಂ, ಹಿಮಾಚಲ ಪ್ರದೇಶ. ಮೊದಲಿಗೆ ರೂಪಾ, ಆನಂತರ ಮನೋಜ್. ಆಯ್ಕೆ 1 ಒಡಿಶಾ. ಒಡಿಶಾ. ಹೇಳಿ ಮನೋಜ್. ಆಪ್ಷನ್ 4 ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ. ಉತ್ತರವನ್ನು ನೋಡೋಣ. ಹಿಮಾಚಲ ಪ್ರದೇಶ ಉತ್ತರ ಸರಿಯಾಗಿದೆ. ಬಾಲಕಾಂಡ ಈ ಒಂದು ಪುಸ್ತಕವನ್ನು ಮನೋಜ್ ಅವರಿಗೆ ಕೊಟ್ಟಿದ್ದೇವೆ. 1460ರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಇರತಕ್ಕಂಥ ಕುಲ್ಲು ಅನ್ನೋ ಪ್ರದೇಶ ಏನಿದೆ, ಅಲ್ಲಿ ಒಂದು ಅರಸು ಮನೆತನ ಇತ್ತು. ರಾಜ ಸಿದ್ಧ್ ಸಿಂಗ್ ಅಂತಕ್ಕಂಥ ಒಬ್ಬ ಅರಸ ಈ ಒಂದು ಅರಮನೆಯನ್ನು ಕಟ್ಟಿಸ್ತಾನೆ. 1978ರಲ್ಲಿ ಈ ಅರಮನೆಯನ್ನು ಒಂದು ಪಾರಂಪರಿಕ ಹೋಟೆಲ್ಲಾಗಿ, ಹೆರಿಟೇಜ್ ಹೋಟೆಲ್ಲಾಗಿ ಇದನ್ನು ಪರಿವರ್ತಿಸ್ತಾರೆ. ಕಲ್ಲು ಮತ್ತು ಮರದಿಂದ ನಿರ್ಮಾಣ ಮಾಡಿದ್ದಾರೆ ಈ ಅರಮನೆಯನ್ನು. ಬಹಳ ಸುಂದರವಾಗಿ ಕಾಣುತ್ತೆ ಈ ಒಂದು ಅರಮನೆ. ಈಗ ಹೋಟೆಲ್ಲಾಗಿ ಪರಿವರ್ತನೆ ಆಗಿದೆ. ಮುಂದಿನ ಪುಸ್ತಕ ಎನ್ ರವಿಕುಮಾರ್ ಟೆಲಕ್ಸ್ ಬರೆದ ನಂಜಿಲ್ಲದ ಪದಗಳು ಎನ್ನುವ ಒಂದು ಕವನ ಸಂಕಲನ. ಪ್ರಶ್ನೆ, ಶಿಂಟೋ ಧರ್ಮವು ಯಾವ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಿಸಿದೆ? ಆಯ್ಕೆಗಳನ್ನು ನೋಡೋಣ. ಕೊರಿಯಾ, ವಿಯೆಟ್ನಾಂ, ಜಪಾನ್, ಚೀನಾ. ಮೊದಲಿಗೆ ಮನೋಜ್, ಆನಂತರ ಸುರೇಶ್. ಆಪ್ಷನ್ 2 ವಿಯೆಟ್ನಾಂ. ವಿಯೆಟ್ನಾಂ. ಸುರೇಶ್. ಆಪ್ಷನ್ 3 ಜಪಾನ್. ಜಪಾನ್. ರೂಪಾ. ಜಪಾನ್ ಇರ್ಬೋದು. ಉತ್ತರವನ್ನು ನೋಡೋಣ. ಜಪಾನ್ ಉತ್ತರ ಸರಿಯಾಗಿದೆ. ಸುರೇಶ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ನಂಜಿಲ್ಲದ ಪದಗಳು ಎನ್ನುವ ಈ ಒಂದು ಪುಸ್ತಕವನ್ನು ಸುರೇಶ್ ಅವರಿಗೆ ಕೊಟ್ಟಿದ್ದೇವೆ.
ಈ ಶಿಂಟೋ ಧರ್ಮ ಅನ್ನೋದು ಸ್ವಲ್ಪ ವಿಚಿತ್ರವಾದದ್ದು. ಈ ಧರ್ಮ ಇತಿಹಾಸ ಆರಂಭ ಆಗೋದಕ್ಕೆ ಮೊದಲೇ ಈ ಒಂದು ಧರ್ಮ ಇತ್ತು ಅಂತ ಹೇಳ್ತಾರೆ ಜಪಾನಿಯರು. ಈ ಧರ್ಮವನ್ನು ಯಾರೂ ಸ್ಥಾಪಿಸಿಲ್ಲ. ಇದು ಪ್ರಾಕೃತಿಕ ಶಕ್ತಿಗಳು ಏನಿವೆ ಆ ಶಕ್ತಿಗಳನ್ನು ಆರಾಧಿಸುವಂಥ ಧರ್ಮ ಇದು. ಪಾಪದ ಪರಿಕಲ್ಪನೆ, ಮೋಕ್ಷದ ಪರಿಕಲ್ಪನೆ ಈ ಧರ್ಮದಲ್ಲಿ ಇಲ್ಲ. ಈ ಧರ್ಮದ ಏಕೈಕ ಉದ್ದೇಶ ಅಂದರೆ ಮನುಷ್ಯನಾದವನು ಪ್ರಕೃತಿಯ ಜೊತೆ ಹಾಗೂ ಇತರ ಜೀವಿಗಳ ಜೊತೆ ಎರಡರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ಅದೇ ನಮ್ಮ ಬದುಕಿನ ಮೂಲ ಉದ್ದೇಶ ಎನ್ನುವ ಸರಳವಾದ ಆದರೆ ಪರಿಣಾಮಕಾರಿಯಾದ ತತ್ವವನ್ನು ಪರಿಪಾಲಿಸಿಕೊಂಡು ಇವತ್ತಿನವರೆಗೂ ಬಂದಿದೆ. ಇದು ಕೊಜೀಕಿ ಮತ್ತು ನಿಹಾನ್ ಶಾಕಿ ಅಂತಕ್ಕಂಥ 2 ಗ್ರಂಥಗಳು ಉಂಟಂತೆ ಇವರಿಗೆ ಮಾರ್ಗದರ್ಶನ ಮಾಡೋದಕ್ಕೆ. ಆರಂಭದ ದಿನಗಳಲ್ಲಿ ಇದು ಬೌದ್ಧ ಧರ್ಮದ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ದರು. ಈ 19ನೇ ಶತಮಾನದ ನಂತರ ಬೌದ್ಧ ಧರ್ಮದಿಂದ ಪ್ರತ್ಯೇಕವಾಗಿ ಇವತ್ತು ಶಿಂಟೋ ಧರ್ಮ ಅಂತಲೇ ಪ್ರಸಿದ್ಧವಾಗಿದೆ. ಜಪಾನಿಯರು ಇದನ್ನು ಹೆಚ್ಚು ಪರಿಪಾಲಿಸ್ತಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ, ಮ್ಯೂಚುವಲ್ ಫಂಡ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಶರತ್ MS ಅವರು ನಮ್ಮ ಪ್ರಶ್ನೆ, ಯಾವ ರೀತಿಯ ಶಿಲೆಯಲ್ಲಿ ಪಳೆಯುಳಿಕೆಯ ಇಂಧನ ಫಾಸಿಲ್ ಫ್ಯೂಯಲ್ಸ್ ಕಂಡುಬರುತ್ತೆ? ಆಯ್ಕೆಗಳನ್ನು ನೋಡೋಣ. ರೂಪಾಂತರ ಶಿಲೆ ಮೆಟಮಾರ್ಫಿಕ್ ರಾಕ್, ಜಲಜ ಶಿಲೆ ಸೆಡಿಮೆಂಟರಿ ರಾಕ್. ಬಜರುತ್ತಿದ್ದಾರೆ ಸುರೇಶ್. ಜಲಜ ಶಿಲೆ ಆಯ್ಕೆ 2, ಸೆಡಿಮೆಂಟರಿ ರಾಕ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3 ಅಗ್ನಿಶಿಲೆ ಅಥವಾ ಇಗ್ನಿಯಸ್ ರಾಕ್, ಹಾಗೂ ಆಯ್ಕೆ 4 ಎಲ್ಲದರಲ್ಲೂ ಇರುತ್ತೆ. ಇನ್ನು ಯಾರಾದರೂ ಬಜರುತ್ತವರಿದ್ದೀರಾ? ಹೇಳಿ. ರೂಪಾಂತರ ಶಿಲೆ ಮೆಟಮಾರ್ಫಿಕ್ ರಾಕ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಜಲಜ ಶಿಲೆ ಸೆಡಿಮೆಂಟರಿ ರಾಕ್ ಉತ್ತರ ಸರಿಯಾಗಿದೆ. ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಈ ಪುಸ್ತಕವನ್ನು ಸುರೇಶ್ ಅವರಿಗೆ ಕೊಟ್ಟಿದ್ದೇವೆ. ಮೊದಲಿಗೆ ಈ ಫಾಸಿಲ್ ಫ್ಯೂಯಲ್ಸ್ ಅಥವಾ ಪಳೆಯುಳಿಕೆಯ ಇಂಧನ ಅಂದರೆ ಏನು ಅಂತ ತಿಳ್ಕೋಬೇಕಾಗುತ್ತೆ. ಕಲ್ಲಿದ್ದಲು, ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ಈ ಮೂರನ್ನೂ ಸಹ ನಾವು ಪಳೆಯುಳಿಕೆಯ ಇಂಧನ ಅಂತ ನಾವು ಕರಿತೇವೆ. ಈ ಇಂಧನಗಳು ಎಲ್ಲಿ ಇರುತ್ತೆ ಅಂದರೆ ಸೆಡಿಮೆಂಟರಿ ರಾಕಲ್ಲಿ. ಈ ಜಲಜ ಶಿಲೆಯ ವಿಶೇಷ ಏನು? ಪ್ರತಿ ವರ್ಷ ಮಳೆ ಬಂದಾಗ ಎಲ್ಲ ನದಿಗಳು ಮಣ್ಣನ್ನು ಕೊರೆದು ತಗೊಂಬಂದು ಸಮುದ್ರಕ್ಕೆ ಸುರಿಯುತ್ತೆ. ಈಗಾಗಲೇ ಒಂದು ಪದರ ಸುರಿದಿದೆ, ಅಲ್ಲಿ ಏನಾದರೂ ಒಂದಷ್ಟು ಗಿಡವೋ ಮರವೋ ಪ್ರಾಣಿಯೋ ಇತ್ತು ಅಂತ ಭಾವಿಸೋಣ. 2ನೇ ವರ್ಷ ಮತ್ತೆ ಆ ನದಿ ಆ ಮಣ್ಣನ್ನು ತಂದು ಸುರಿದಾಗ 2ನೇ ಪದರ, 3ನೇ ಪದರ, 4ನೇ ಪದರ, 5ನೇ ಪದರ, ವರ್ಷ ಪದರಗಳು ಬೆಳೀತಾ ಹೋಗುತ್ತೆ. ಆ ಪದರಗಳ ನಡುವೆ ಸಿಕ್ಕಿ ಹಾಕಿಕೊಂಡಂಥ ಪ್ರಾಣಿಗಳು, ಸೂಕ್ಷ್ಮಜೀವಿಗಳು, ಮರಗಳು ಎಲ್ಲವೂ ಆ ಒತ್ತಡ ಮತ್ತು ಉಷ್ಣತೆಯ ಕಾರಣದಿಂದ ಕಲ್ಲಿದ್ದಲಾಗುತ್ತವೆ ಅಥವಾ ಕಚ್ಚಾ ತೈಲ ಆಗುತ್ತೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಮುಂದಿನ ಪುಸ್ತಕ ಗಂಡ ಹೆಂಡತಿ .com, ಲೇಖಕರು ಸತ್ಯಭಾಮ ನಾಗರಾಜ್ ಅವರು. ನಮ್ಮ ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ನಿ, ಪ್ರ, ನ, ಫ, ಲಿ. ಬಜರ್ ಮೊದಲಿಗೆ ಒತ್ತಿದ್ದಾರೆ ಸುರೇಶ್, ಆನಂತರ ಮನೋಜ್. ಹೇಳಿ ಸುರೇಶ್. ನಿನ್ನ ಪ್ರಯತ್ನ ಫಲಿಸಲಿ. ಒಂದು ಅಕ್ಷರ ಬಿಟ್ಟಿದ್ದೀರಾ. ಆ ಅಕ್ಷರ ಸೇರಿಸಿ ಕೊಟ್ಟರೆ ಸುರೇಶ್ ನಿಮಗೆ ಪುಸ್ತಕ ಸಿಗುತ್ತೆ. ನಿನ್ನ ಪ್ರಯತ್ನ. ಇಲ್ಲಾಂದರೆ ನಾನು ಮನೋಜ್ ಅಥವಾ ರೂಪಾ ಅವರನ್ನು ಕೇಳಬೇಕಾಗುತ್ತೆ. ನೋಡಿ ಯಾವ ಅಕ್ಷರ ಬಿಟ್ಟಿದ್ದೀರಿ. ನಿನ್ನ ಪ್ರಯತ್ನ. ಸಾಕಷ್ಟು ಸಮಯ ಕೊಟ್ಟೆ ಸುರೇಶ್, ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತದೆ. ಕೇಳಲ್ಲ ನಾನು ಮನೋಜ್ ಅವರನ್ನು? ಕೇಳ್ಬೋದು ಸರ್. ಮನೋಜ್. ನಿನ್ನ
ಪ್ರಯತ್ನವು ಫಲಿಸಲಿ. ಇನ್ನೊಂದು ಸಲ ಹೇಳಿ. ನಿನ್ನ ಪ್ರಯತ್ನವು ಫಲಿಸಲಿ. ನಿನ್ನಾನ ನಿಮ್ಮಾನ? ನಿಮ್ಮ ಪ್ರಯತ್ನವು ಫಲಿಸಲಿ. ರೂಪ ಅವರು? ಅದೇ ಉತ್ತರ, ನಿಮ್ಮ ಪ್ರಯತ್ನವು ಫಲಿಸಲಿ. ಉತ್ತರವನ್ನು ನೋಡೋಣ. ಯಾವ ಅಕ್ಷರ ಬಿಟ್ಟಿದ್ದೀರಿ ಸುರೇಶ್? ಯು. ವು. ನಿಮ್ಮ ಪ್ರಯತ್ನವು ಅನ್ನೋದನ್ನು ಬಿಟ್ಟಿದ್ದೀರಿ. ಇದು ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾ ಕನ್ನಡ ಅಂತೂ ಈ ವಿಭಕ್ತಿ ಪ್ರತ್ಯಯಗಳನ್ನು ಬಿಟ್ಬಿಡ್ತಾರೆ. ಹಾಗೆ ಮಾತನಾಡೋದನ್ನು ನಾವು ಕಲ್ತ್ಕೊಂಡ್ಬಿಟ್ಟಿದ್ದೇವೆ. ಇದು ಕನ್ನಡ ಭಾಷೆಗೆ ನಾವು ಬಗೆಯುವ ಅಪಚಾರ ಇದು. ಹಾಗಾಗಿ ವಿಭಕ್ತಿ ಪ್ರತ್ಯಯಗಳನ್ನು ಬಳಸಿಕೊಂಡೇ ಕನ್ನಡ ಭಾಷೆಯನ್ನು ಬಳಸಬೇಕು. ಇದು ತುಂಬ ಮುಖ್ಯವಾದದ್ದು. ಗಂಡ ಹೆಂಡತಿ .com ಈ ಪುಸ್ತಕವನ್ನು ಮನೋಜ್ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಪತ್ತೇದಾರ ಶಾಂಭು ಎನ್ನುವ ಒಂದು ಹಾಸ್ಯ ಕಾದಂಬರಿಯನ್ನು ತಮಿಳು ಮೂಲ ದೇವನ್ ಅನುವಾದ ಮಾಡಿದ್ದಾರೆ ಡಾಕ್ಟರ್ ಗೀತಾ ಸೀತಾರಾಮ್ ಅವರು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 87 ಕೂಡು 36, 95 ಕಳೆ 23, 12 ಗುಣಿಸು 19, 243 ಭಾಗಿಸು 9. ಆಶ್ಚರ್ಯ, ಲೆಕ್ಕವನ್ನು ಯಾರೂ ಮಾಡಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 123, 72, 228, 27 ಎಲ್ಲವನ್ನು ಕೂಡಿದ್ರೆ 450 ಬಂದಿದೆ. ಪತ್ತೇದಾರ ಶಾಂಭು ಈ ಒಂದು ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಶೈಲೇಶ್ ಪಟ್ಟವರ್ಧನ್ ಅವರು ಬರೆದ ಖುಷಿ ಪಡಲು ಕಾರಣ ಎನ್ನುವ ಕವನ ಸಂಕಲನ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಲಿಂತ್ಲಿ ಲಾಲ್ ರಾವಣ, ಪಿ ದಕ್ಷಿಣಾಮೂರ್ತಿ, ಸೀನಿ ವಿಶ್ವನಾಥನ್, ವೇಲು ಆಸಾನ್. ಮೊದಲಿಗೆ ಬಜರುತ್ತಿದ್ದಾರೆ ಮನೋಜ್, ಆನಂತರ ಸುರೇಶ್. ಆಪ್ಷನ್ 4 ವೇಲು ಆಸನ್. ವೇಲು ಆಸಾನ್. ಸುರೇಶ್? ಪಿ ದಕ್ಷಿಣಮೂರ್ತಿ. ಪಿ ದಕ್ಷಿಣಾಮೂರ್ತಿ ಆಯ್ಕೆ 2. ಉತ್ತರವನ್ನು ನೋಡೋಣ. ಪಿ ದಕ್ಷಿಣಾಮೂರ್ತಿ ಉತ್ತರ ಸರಿಯಾಗಿದೆ. ಖುಷಿ ಪಡಲು ಕಾರಣ ಈ ಒಂದು ಪುಸ್ತಕವನ್ನು ಸುರೇಶ್ ಅವರಿಗೆ ಕೊಟ್ಟಿದ್ದೇವೆ. ಪಿ ದಕ್ಷಿಣಾಮೂರ್ತಿ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಪುದುಚೇರಿ ರಾಜ್ಯಕ್ಕೆ ಸೇರಿದವರು. ತವಿಲ್ ವಾದನದಲ್ಲಿ 5 ದಶಕಗಳ ಅನುಭವ ಉಂಟಂತೆ ದಕ್ಷಿಣಾಮೂರ್ತಿ ಅವರಿಗೆ. ತಮ್ಮ 15ನೇ ವಯಸ್ಸಲ್ಲಿ ಇವರು ತವಿಲ್ ನುಡಿಸೋದಕ್ಕೆ ಆರಂಭಿಸ್ತಾರೆ. ಅವರು ಇದುವರೆಗೂ ಸುಮಾರು ಎಷ್ಟು ಕಾರ್ಯಕ್ರಮಗಳನ್ನು ಪುದುಚೇರಿಯಲ್ಲಿ, ತಮಿಳುನಾಡಲ್ಲಿ, ಭಾರತದ ಹೊರಗೆ ಕೊಟ್ಟಿದ್ದಾರೆ ಅಂದರೆ 15,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರಂತೆ ದಕ್ಷಿಣಾಮೂರ್ತಿಯವರು. ಅವರನ್ನು ಪದ್ಮಶ್ರೀ ಗೌರವ ಹುಡುಕಿಕೊಂಡು ಬಂದಿದೆ ಇವತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ರಂಗಸ್ವಾಮಿ ಮೂಕನಹಳ್ಳಿ ಅವರು ಬರೆದ ಸಿರಿವಂತಿಕೆಗೆ ಸರಳ ಸೂತ್ರಗಳು ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು:
ಅ ನ ರ ನಂ ವಾಂ ತ ತ ಅ. ಬಜರ್ ಒತ್ತಿದ್ದಾರೆ. ಮತ್ತೆ ಸುರೇಶ್ ಅವರು ಹೇಳಿ ಸರ್. ಅನಂತನ ಅವತಾರ. ಅನಂತನ ಅವತಾರ. ನೋಡಿ ನೋಡಿ, ಆ ಥರ ಬೇಡ, ಸಾವಕಾಶವಾಗಿ ಯೋಚನೆ ಮಾಡಿ. ಉತ್ತರ ಹೊಳೆಯುತ್ತೆ. ಉತ್ತರ ನಿಮಗೆ ಗೊತ್ತಿದೆ, ಸಣ್ಣ ಗೊಂದಲ ಮಾಡ್ಕೊಂಡಿದ್ದೀರಿ, ಪ್ರಯತ್ನಿಸ್ತಾ ಇರಿ. ರೂಪಾ ಮತ್ತು ಮನೋಜ್ ತಾವೂ ಸಹ ಸುರೇಶ್ ಕೊಟ್ಟಂಥ ಉತ್ತರವನ್ನು ಪರಿಷ್ಕರಿಸಿ ಸರಿಯಾದ ಉತ್ತರ ಕೊಡಬಹುದು. ಒಂದು ಅವಕಾಶ ಸುರೇಶ್ ಅವರಿಗೆ ಕೊಡ್ತಾ ಇದ್ದೇನೆ. ತಿದ್ದುಕೊಂಡಿದ್ದರೆ ಈಗಲೂ ಉತ್ತರ ಕೊಡ್ಬೋದು. ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ. ರೂಪಾ ಅವ್ರನ್ನ ಕೇಳಲ್ಲ? ಕೇಳ್ಬೋದು ಸರ್. ರೂಪಾ. ಅನಂತನ ಅವಾಂತರ. ಅನಂತನ ಅವಾಂತರ. ಅವಾಂತರ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. ಅನಂತನ ಅವಾಂತರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ರೂಪಾ ಅವರು ಕೊಟ್ಟಿದ್ದಾರೆ. ಸಿರಿವಂತಿಕೆಗೆ ಸರಳ ಸೂತ್ರಗಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಗುಜರಾತಲ್ಲ ಅರ್ಜಿಯನ್ನು ಹಾಕೋದು. ಹಳೆಯ ವಸ್ತುಗಳನ್ನು ಮಾರಾಟ ಮಾಡುವ ಸ್ಥಳ ಕಟಾವು. ಮೊದಲನೇ ಶಬ್ದ ನಾನು ಕೊಡ್ತೇನೆ. ಎರಡನೇ ಶಬ್ದ, ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ. ಗುಜರಾಯಿಸು. ಅರ್ಜಿಯನ್ನು ಗುಜರಾಯಿಸ್ತೇವೆ. ಇದು ಕನ್ನಡದ ವಿಶೇಷವಾದ ಒಂದು ನುಡಿಗಟ್ಟು. 2 ಉತ್ತರ. ಮೊದಲಿಗೆ ಬಜರುತ್ತಿದ್ದಾರೆ ಮನೋಜ್, ಆನಂತರ ರೂಪಾ. ಸೊ ಹಳೆಯ ವಸ್ತುಗಳನ್ನು ಮಾರಾಟ ಸ್ಥಳ ಗುಜರಿ. ಗುಜರಿ ಉತ್ತರವನ್ನು ನೋಡೋಣ. ಗುಜರಿ ಉತ್ತರ ಸರಿಯಾಗಿದೆ. 3 ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ಮೊದಲಿಗೆ ರೂಪಾ, ಆನಂತರ ಸುರೇಶ್. ಕುಯಿಲು. ಕುಯಿಲು. ಸುರೇಶ್ ಅದೇ ಉತ್ತರ. ಕುಯಿಲು ಉತ್ತರವನ್ನು ನೋಡೋಣ. ಕುಯಿಲು ಉತ್ತರ ಸರಿಯಾಗಿದೆ. ಚಕ್ರಪಾಣಿಯ ಮುಕ್ತಕ ಮಣಿಗಳು ಎನ್ನುವ ಪುಸ್ತಕವನ್ನು ಮನೋಜ್ ಅವರಿಗೆ, ವೇಷ ಎನ್ನುವ ಕಥಾ ಸಂಕಲನ ರೂಪಾ ಅವರಿಗೆ ಕೊಟ್ಟಿದ್ದೇವೆ. ಎಲ್ಲಿ ಕೇಳಿದ್ರಿ ಕುಯಿಲು ಅನ್ನೋ ಶಬ್ದನ? ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಬಳಸ್ತಾರೆ. ಅದಾದ ಮೇಲೆ ತುಂಬ ಪ್ರಖ್ಯಾತವಾದದ್ದು ಕಂಬನಿಯ ಕುಯಿಲು ಅಂತ ಹೇಳಿ ತರಾಸು ಅವರು ಬರೆದಿದ್ದಾರೆ. ಅದ್ಭುತವಾದಂಥ ಕಾದಂಬರಿ. ಅದನ್ನು ಕಲ್ಪಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಕಂಬನಿಯ ಕುಯಿಲು, ಕಣ್ಣೀರನ್ನು ಕುಯಿಲು ಮಾಡ್ತಾ ಇದ್ದರು ಅಂದರೆ ಅದು ಚಿತ್ರದುರ್ಗದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಅದ್ಭುತವಾದ ಕಾದಂಬರಿ. ಚಿತ್ರದುರ್ಗಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಗೊತ್ತಿದ್ದ ಹಾಗೆ 7 ಕಾದಂಬರಿಗಳನ್ನು ಬರೆದಿದ್ದಾರೆ ತರಾಸು ಅವರು. 7 ಕಾದಂಬರಿಗಳು ನಿಜವಾಗಿಯೂ ನಮ್ಮನ್ನು ಮತ್ತೊಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ನಿಜಕ್ಕೂ ಕನ್ನಡದ ಶ್ರೇಷ್ಠ ಕಾದಂಬರಿಗಳಲ್ಲಿ ತರಾಸು ಅವರ ದುರ್ಗದ ಕಾದಂಬರಿಗಳು ಸಹ ಸೇರಿಕೊಂಡಿವೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. 5 ಪ್ರಶ್ನೆಗಳು. ಚಟ್ಪಟ್ ಕುರುಳಿ. ಸುರೇಶ್ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಬಣ್ಣ ಬಯಲಿಗೆ ಬರು ಎಂಬ ನುಡಿಗಟ್ಟಿನ ಅರ್ಥವೇನು? ರಹಸ್ಯ ಬಯಲಾಗೋ, ಬಣ್ಣ ಬಟ್ಟೆಯನ್ನು ಬಿಟ್ಟು ಹೋಗು. ರಹಸ್ಯ ಬಯಲಾಗು. ಮುಂದಿನ ಪ್ರಶ್ನೆ. ಏದುಸಿರು, ಮೇಲುಸಿರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೇಂಗು, ತೇಂಕು. ತೆಂಗು. ಮೊದಲನೇದ, ಎರಡನೇದ? ಎರಡನೇದು ಸರ್. ಎರಡನೇದು. ಮೂರನೇ ಪ್ರಶ್ನೆ. ಶ್ರೀಕೃಷ್ಣನ ತಾಯಿ ದೇವಕಿಯ ಅವಸಾನವು ಹೇಗಾಯಿತು? ಸಹಗಮನ, ಸ್ವರ್ಗಾರೋಹಣ? ಸ್ವರ್ಗಾರೋಹಣ. ಸ್ವರ್ಗಾರೋಹಣ. ಹೌದು ಸರ್. ಈ ಗಾದೆಯನ್ನು ಪೂರ್ಣಗೊಳಿಸಿ. ಚಿಂತೆಯಿಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ. ಸಂತೆಯಲ್ಲೂ ನಿದ್ದೆ.
5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನಾನು ಯಾವಾಗಲೂ ಮೇಲಿನಿಂದ ಕೆಳಕ್ಕೆ ಬರುವೆ, ಕೆಳಗಿನಿಂದ ಮೇಲಕ್ಕೆ ಹೋಗುವುದಿಲ್ಲ. ಮಳೆ. 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 ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬಣ್ಣ ಬಯಲಿಗೆ ಬರು, ರಹಸ್ಯ ಬಯಲಾಗು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ತೇಂಕು ಉತ್ತರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಸಹಗಮನವಾಗಿತ್ತು, ಸ್ವರ್ಗಾರೋಹಣ ಅಲ್ಲ. 4ನೇ ಪ್ರಶ್ನೆಯನ್ನು ನೋಡೋಣ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ. 5ನೇ ಪ್ರಶ್ನೆಗೆ ಉತ್ತರ ಮಳೆ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಆಯಿತು? 4 ಸರಿಯಾಗಿದೆ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಅವಕಾಶ ರೂಪ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಬೆಣ್ಣೆ ಹಚ್ಚು ಎಂಬ ನುಡಿಗಟ್ಟಿನ ಅರ್ಥವೇನು? ನಯವಾಗಿ ಮಾತನಾಡು, ಒರಟಾಗಿ ಮಾತನಾಡು. ನಯವಾಗಿ ಮಾತನಾಡು. ಮುಂದಿನ ಪ್ರಶ್ನೆ, ತೆವಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ದೇಕು, ಸೇಕು. ಸೇಕು. ಮುಂದಿನ ಪ್ರಶ್ನೆ, ಮಹಾಭಾರತದಲ್ಲಿ ದೇವಕಿ ಕೃಷ್ಣನ ತಾಯಿ, ಇನ್ನೊಬ್ಬ ದೇವಕಿ ಯಾರ ಹೆಂಡತಿಯಾಗಿದ್ದಳು? ಯುಧಿಷ್ಠಿರ, ಭೀಮ. ಯುಧಿಷ್ಠಿರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಗ್ಗಿದ ಬೆನ್ನಿಗೆ ಎಲ್ಲರೂ ಗುದ್ದೋದು. ಎಲ್ಲರೂ ಗುದ್ದೋದು. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಇದು ಒಡೆದರೆ ಮಾತ್ರ ಉಪಯುಕ್ತ. ತೆಂಗಿನಕಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬೆಣ್ಣೆ ಹಚ್ಚು, ನಯವಾಗಿ ಮಾತನಾಡು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ದೇಕೋದು ಅಂತ ಹೇಳ್ತಾರೆ, ಅದು ಸರಿಯಾದ ಉತ್ತರ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ಯುಧಿಷ್ಠಿರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಬಂಡೆಯನ್ನು ಹೇಳಿದರು. ಬಗ್ಗಿದ ಬೆನ್ನಿಗೆ ಬಂಡೆಯನ್ನು ಹೇಳಿದರು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಒಡೆದರೆ ಮಾತ್ರ ಉಪಯುಕ್ತ. ಮೊಟ್ಟೆ ಸರಿಯಾದ ಉತ್ತರ ಆಗಿತ್ತು. ತೆಂಗಿನಕಾಯಿಯೂ ಸಹ ಅಂತ ದೊಡ್ಡ ತಪ್ಪು ಉತ್ತರ ಏನೂ ಆಗೋದಿಲ್ಲ. ಉತ್ತರವನ್ನು ಸರಿ ಅಂತ ಸ್ವೀಕರಿಸ್ತೇವೆ. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಮನೋಜ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಿ ಅಲ್ವಾ? ಮೊದಲ ಪ್ರಶ್ನೆ, ಮೀನಾಮೇಷ ಎಣಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಭವಿಷ್ಯವನ್ನು ಹೇಳು, ಹಿಂದೆ ಮುಂದೆ ನೋಡು. ಆಪ್ಷನ್ 2, ಹಿಂದೆ ಮುಂದೆ ನೋಡು. ಮುಂದಿನ ಪ್ರಶ್ನೆ, ಚಟ, ಗೀಳು, ಬೇನೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೆವಳು. ಆಪ್ಷನ್ 1. ಮುಂದಿನ ಪ್ರಶ್ನೆ, ದೇವದತ್ತ ಯಾರ ಶಂಕದ ಹೆಸರು? ಅರ್ಜುನ, ಭೀಮ. ಅರ್ಜುನ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಡತನ ಬಂದರೂ ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನೀವು ಸುಲಭವಾಗಿ ನನ್ನನ್ನು ಎತ್ತಿಕೊಳ್ಳಬಹುದು, ಆದರೆ ಪ್ರಯತ್ನಪಟ್ಟರೂ ನೀವು ನನ್ನನ್ನು ದೂರಕ್ಕೆ ಎಸೆಯಲಾರಿರಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಮೀನಾಮೇಷ ಎಣಿಸು, ಹಿಂದೆ ಮುಂದೆ ನೋಡು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ತೆವಲು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅರ್ಜುನ ಸರಿಯಾಗಿದೆ. ಕೊಟ್ಟಿದ್ರಲ್ವ ಅರ್ಜುನ? 4ನೇ ಪ್ರಶ್ನೆಗೆ ಉತ್ತರ ಬಡತನ ಬಂದರೂ ದೊಡ್ಡತನ ಹೋಗಬಾರ್ದು, ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಹಕ್ಕಿಯ ಗರಿ ಆಗಿತ್ತು. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸುರೇಶ್ ಅವರಿಗೆ ದೊರೆಯುತ್ತಾ ಇದೆ 3, 6, 2, 8 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ರೂಪಾ ಅವರಿಗೆ ದೊರೆಯುತ್ತಾ ಇದೆ 5 ಪುಸ್ತಕ. ಹಾಗೆಯೇ ಮನೋಜ್ ಅವರಿಗೆ ದೊರೆಯುತ್ತಾ ಇದೆ 6 ಪುಸ್ತಕ. ನಿಮ್ಮ ನೆಚ್ಚಿನ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮ 5,000 ಕಂತುಗಳನ್ನು ಮೂಡ್ತಾ ಇದೆ. ಅದಕ್ಕಾಗಿ ವಿಶೇಷ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಯಾವತ್ತು? ಅಕ್ಟೋಬರ್ 11ರಂದು. ಸ್ಥಳ GKVK ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ
ಕೇಂದ್ರದಲ್ಲಿ ಇರತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಭಾಂಗಣದಲ್ಲಿ ಆ ಕಾರ್ಯಕ್ರಮದಲ್ಲಿ ತಾವೂ ಭಾಗಿಗಳಾಗಬೇಕು. ಅಲ್ಲಿ ನಡೆಸುವ ಥಟತ ಹೇಳಿ ಕ್ವಿಜ್ ಸ್ಪರ್ಧೆಯಲ್ಲಿ ತಾವೂ ಸಹ ಭಾಗವಹಿಸಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ತಪ್ಪದೇ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಬರ್ತೀರಿ ಅಲ್ವಾ? ಖಂಡಿತ ಕಾಯ್ತಾ ಇರ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.